ನಮಸ್ಕಾರ ನಮಸ್ಕಾರ ನಮಸ್ಕಾರ. 3 ಟರ್ಮ್ ಬಿಜೆಪಿ ಕೇಂದ್ರ ಸರ್ಕಾರವನ್ನು ನಡೆಸ್ಕೊಂಡು ಬಂದು, ನನಗೆ ಗೊತ್ತಿಲ್ಲ ಸಾಮಾನ್ಯ ಜನರಿಗೆ ಏನು ಉಪಯೋಗ ಆಗಿದೆ ಅಂತ. ಬಟ್ ಸಾಮಾನ್ಯ ಜನ ಸುಖದಲ್ಲಂತೂ ಇಲ್ಲ. ಅದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಒಂದು ನಿರುದ್ಯೋಗ, ಭ್ರಷ್ಟಾಚಾರ, ಬೆಲೆ ಏರಿಕೆ, ಸಾಲಗಳು, ಜನರ ಸಾಲ, ಕರ್ನಾಟಕ ರಾಜ್ಯ ಸರ್ಕಾರದ ಸಾಲ ತೀರಿಸಬೇಕು, ಮೋದಿ ಸರ್ಕಾರದ ಕೇಂದ್ರ ಸರ್ಕಾರದ 217 ಲಕ್ಷ ಸಾಲ ತೀರಿಸಬೇಕು. ಗೆದ್ದಿರೋರಿಗೆ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರಕ್ಕೆ ಮತ್ತೆ ನಾವು ಇನ್ನೊಂದು ಟರ್ಮ್ ಗೆಲ್ಲಬೇಕು. ಯಾಕಂದ್ರೆ 217 ಲಕ್ಷ ಕೋಟಿ ಸಾಲ ಏನಿದೆಯಲ್ಲ, ಬೇರೆ ಯಾವ್ದಾನ ಸರ್ಕಾರ ಬಂದ್ರೆ ಖಂಡಿತವಾಗಿ ಯಾರಾದರೂ ಲೆಕ್ಕಾಚಾರ ಹಾಕಿದ್ರೆ 100% ಇವೆಲ್ಲ ಜೈಲ್ ಬರ್ಡ್ಸ್, ಇವೆಲ್ಲ ಜೈಲಿಗೆ ಹೋಗುವಂತ ವ್ಯಕ್ತಿಗಳು. ಯಾಕೆ ಅಂತಂದ್ರೆ ಈ ದೇಶವನ್ನ ಉದ್ಧಾರ ಮಾಡ್ತೀವಿ, ಈ ದೇಶವನ್ನ ಮೇಲಕ್ಕೆ ಎತ್ತೀವಿ, ತುಳಿತಕ್ಕೆ ಒಳಗಾದಂತ ವ್ಯಕ್ತಿಗಳಿಗೆ ಆರ್ಥಿಕವಾಗಿ ಬೇಕಾದ್ರೆ ಮೇಲಕ್ಕೆತ್ತೀವಿ ಅಂತಂದ್ರೆ ಯಾರೋ 4 ಜನ ಕಮೆಂಟ್ ಹಾಕ್ಬಿಟ್ರೆ, ಹೊಟ್ಟೆ ತುಂಬಿದವ್ರು ಕಮೆಂಟ್ ಹಾಕ್ಬಿಟ್ರೆ ಅಲ್ಲ. ಈ ದೇಶದಲ್ಲಿ ಎಷ್ಟೋ ಜನರ ಹತ್ರ ಮೊಬೈಲ್ ಇಲ್ಲ, ಟಿವಿ ಇಲ್ಲ, ಟೆಕ್ನಾಲಜಿ ಸಂಪರ್ಕ ಇಲ್ಲ, ಅಂಥವ್ರು ಕೂಡ ಮತದಾರರು ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಶೇರ್ ಮಾಡಿದೆ. ಆ ಮಣಿಪುರದಲ್ಲಿ ಹೆಣ್ಮಕ್ಳು ಬಟ್ಟೆಗಳನ್ನ ಬಿಚ್ಚಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಎಲ್ಲೂ ಹೋಗ್ತಾ ಇದೆ. 1947ರಲ್ಲಿ ನಮ್ಗೆ ಸಿಕ್ಕಂತ ಸ್ವತಂತ್ರ ಇದಕ್ಕೋಸ್ಕರನೇನ? ಬರೀ ಅಧಿಕಾರ ಒಂದೇನೇನ? ನೆನೆ ಹೋಗ್ಲಿ ಕೇಂದ್ರ ಮೋದಿ ಸರ್ಕಾರ ಯಾಕೆ ವಿಡಿಯೋನ ಮಾಡ್ಬೇಕಂತ ಅನಿಸ್ತು ಅಂತಂದ್ರೆ, ಅವನೊಬ್ಬ ಅಯೋಗ್ಯ, ಆಮ್ ಆದ್ಮಿ ಪಾರ್ಟಿಲಿ ಒಬ್ಬ ಅಯೋಗ್ಯ ರಾಘವ್ ಚಡ್ಡಾ ಕಳೆದ 6 ತಿಂಗಳಿಂದ ಡೈಲಾಗ್ ಹೊಡೆದಿದ್ದು. ಸಮೋಸಾಗ್ ಡೈಲಾಗು, ಟೀಗ್ ಡೈಲಾಗು, ಸಾಮಾನ್ಯ ಜನರ ರೀಚಾರ್ಜ್ಗೆ ಡೈಲಾಗ್ಗಳು ಹೊಡೆದು ಅಟ್ಟಕ್ಕೆ ಏರಿಸಿ ಈ ಕಡೆ ನೀಸಿ ಆ ಬಿಜೆಪಿ ಪಾರ್ಟಿಗೆ ಹೋಗ್ಬಿಡ. ಬಿಜೆಪಿಗೆ ಸೇರಿದ್ರೆ ನಾವೇನ್ ಬೇಡ ಅಂತ ಹೇಳಲ್ಲ. ಇಲ್ಲಿ 2 ಸಿದ್ಧಾಂತಗಳು ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಾ ಇದೆ. ಬಿಜೆಪಿಯರು ಯಾರನ್ನೂ ಬಿಡಲ್ಲ. ಕಾಂಗ್ರೆಸ್ ಅವರು ತಮ್ಮ ವಂಶಾಡಳಿತ ಬಿಟ್ರೆ ಬೇರೆ ಯಾರನ್ನೂ ಕೂಡ ಅವರು ಏನೋ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಇಷ್ಟೇ ಡಿಫ್ರೆನ್ಸು. ಬಿಜೆಪಿಯರು ಯಾರನ್ನೂ ಬಿಡಲ್ಲ. ಯಾರು ಅವ್ನು ಗೊಂಡ ಆಗಿರ್ಬೋದು, ಅವ್ನು ರೌಡಿ ಆಗಿರ್ಬೋದು, ಜೈಲಲ್ಲಿ ಅವ್ನ ಕನ್ವಿಕ್ಷನ್ ಆಗಿರ್ಲಿ, ಆಮೇಲೆ ಆಮ್ ಆದ್ಮಿ ಪಾರ್ಟಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, TMC ಆಗಿರ್ಲಿ, ಅಸ್ಸಾಮಲ್ಲಿ ಇಂಥವ್ರನ್ನ ಬಿಡಲ್ಲ. ಎಲ್ಲರನ್ನೂ ಪಾರ್ಟಿ ಸೇರಿಸಿ ಅವ್ರಿಗೆ ಅಧಿಕಾರ ಬೇಕು. ಅಧಿಕಾರ ಬಿಟ್ರೆ ಬೇರೆ ಏನು ಅವ್ರಿಗೆ ಬೇಕಾಗಿಲ್ಲ. ಕಾರಣ ಆಮೇಲೆ ಇಲ್ಲಿ ನೊಂದೋಗ್ಬಿಟ್ಟಿದ್ದಾರೆ ಜನ. ಒಂದು ದುಡ್ಡಿಲ್ಲ ಜನರ ಹತ್ರ, ನಿರುದ್ಯೋಗ, ಸಾಲಗಳು, ಬೆಲೆ ಏರಿಕೆ, ಆಮೇಲೆ ಸಂಪಾದನೆ. ಇವಾಗ ಒಂದು ತಿಂಗಳಿಗೆ ಒಂದ್ಸತಿ ನಮ್ಗೆ ಏನಾದ್ರು ಒಂದು ಆಮದಾನಿ ಬಂದ್ರೆ ಅದು 30 ದಿನಗಳ ಕಾಲ ಯಾರ ಹತ್ರನೂ ನಿಲ್ತಾ ಇಲ್ಲ. ಬಂದಿದ್ದು 1 ವಾರಕ್ಕೋ 5 ದಿವಸಕ್ಕೋ ಮುಗಿದೋಗುತ್ತೆ. 25 ದಿವಸ ಜನ ಗೋಡೆನ ಆ ಟೀ ಅಂಗಡಿ ಹತ್ರ, ಜರ್ದಾ ಅಂಗಡಿ ಹತ್ರ ಟೆನ್ಷನ್ಗಳು ಜಾಸ್ತಿ ಆಗಿ ಎಣ್ಣೆ ಹೊಡಿಯೋದು, ಸಿಗರೇಟ್ ಸ್ಮೋಕಿಂಗ್ ಮಾಡೋದು. ಇವತ್ತು ಹೆಣ್ಮಕ್ಳು ಕೂಡ ಹೋಗೋ ಮಟ್ಟಕ್ಕೆ ಬಂದಿದೆ. ಅಂಡ್ ಕಮಿಂಗ್ ಸ್ಟ್ರೈಟ್ಲಿ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಅವ್ರಿಗೆ, ಮೋದಿ ಸರ್ಕಾರಕ್ಕೆ ಇನ್ನೊಂದು ಟರ್ಮ್ ಮುಂದಕ್ಕೆ ಹೋಗ್ಬೇಕು. ಅವ್ರು ಮಾಡಿರುವಂತ ಎಲ್ಲಾ ಕೆಲಸಗಳು ಏನಿದೆ ಅವುಗಳನ್ನ ಇನ್ನೊಂದು ಸರ್ಕಾರ ಬಂದು ಹಿಡ್ದಾಕ್ಬಿಡ್ತಾರೆ. ಸೊ ದೇ ಡೆಫಿನೆಟ್ಲಿ ಅವ್ರಗಳಿಗೆ ಗೊತ್ತಾಗಿದೆ. ನೋಡಿ, ಈಗ ರಾಘವ್ ಚಡ್ಡಾ ಅಂತ ಆಮ್ ಆದ್ಮಿ ಪಕ್ಷದಲ್ಲಿ ನಾನು ಕೂಡ 2021ರಿಂದ ನನ್ನನ್ನ ಯಾರೋ ಒಬ್ರು ಹಿಂಗೆ ನಮ್ಮ ಸ್ನೇಹಿತರು ಕರ್ಕೊಂಡೋಗಿ ಆಮ್ ಆದ್ಮಿ ಪಕ್ಷದಲ್ಲಿ ನನಗೆ ಗುರುತಿಸಿದ್ರು. 2021ರಿಂದ 2023ರವರೆಗೂ ದೊಡ್ಡ ಮಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸುತ್ತಾಡಿ ಆಮ್ ಆದ್ಮಿ ಪಾರ್ಟಿನ ಸಂಘಟನೆ ಮಾಡಿದ್ವಿ. ಬಟ್ ನಮ್ಮನ್ನ ಯಾವನೋ ಒಬ್ಬ IPS ವಿಚಾರದಲ್ಲಿ ನಮ್ಮನ್ನ ಜೈಲಿಗೆ ಹಾಕಿದ್ರೆ, ನಮ್ಮನ್ನ ತಗೊಂಡೋಗಿ ಸುಳ್ಳು ಕೇಸ ಹಾಕಿ ಬಿಜೆಪಿ ಸರ್ಕಾರ ಜೈಲಿಗೆ ಹಾಕ್ತು. ಆ ಸಮಯದಲ್ಲಿ ಜಿಂದಾಲಲ್ಲಿ ಅರವಿಂದ್ ಕೇಜ್ರಿವಾಲ ಏನೋ ಒಂದು ಟ್ರೀಟ್ಮೆಂಟ್ ತಗೊಂತಾ ಇದ್ರು. ಆ ಸಮಯದಲ್ಲಿ ನಮ್ಮೆಲ್ಲ ಎಂಟೈರ್ ಟೀಮ್ ಹೋಗಿ ಅರವಿಂದ್ ಕೇಜ್ರಿವಾಲನ ಅಪ್ರೋಚ್ ಮಾಡಿ, ಸರ್ ಒಂದು ಸ್ಟೇಟ್ಮೆಂಟ್ ಕೊಡಿ, ನೋಡಿ ಈ ತರ ಆಮ್ ಆದ್ಮಿ ಪಾರ್ಟಿನಲ್ಲಿ ಜಗದೀಶ್ ಅವರು ಹೋರಾಟ ಮಾಡ್ತಾ ಇದ್ರೆ, ಈ ರೀತಿ ಬಿಜೆಪಿ ಅವರು ಸುಳ್ಳು ಕೇಸ್ ಹಾಕಿ ಸ್ಟೇ ಹಾಕಿದಾರೆ ಅಂತಂದ್ರೆ, ಇದೇ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿದ್ದಂತ ಈಗಲೂ ಕೂಡ ಅವನೇ. ಈಗಲೂ ಕೂಡ ಪೃಥ್ವಿ ರೆಡ್ಡಿ ಅಂತ ಒಬ್ಬ, ಪೃಥ್ವಿ ರೆಡ್ಡಿ ಅಂದ್ರೆ ಸಾಮಾನ್ಯವಾಗಿ ರೆಡ್ಡಿ ಅಂತಂದ್ರೆ ಅವ್ನು ಹೇಳ್ಕೊಳ್ಳೋದೇನು ಅಂತಂದ್ರೆ ಕರ್ನಾಟಕದವನು. ಏನಕ್ಕೆ ಆಮ್ ಆದ್ಮಿ ಪಾರ್ಟಿ ಅಂತವ್ರು ನೆಲ ಕಚ್ಚಿದ್ರೆ, ಡೆಫಿನೆಟ್ ಆಗಿ ಕಾಂಗ್ರೆಸ್ ಕೂಡ ನೆಲ ಕಚ್ಚಿದೆ. ಬಿಜೆಪಿ ಮುಂದೆ ತೊಡೆ ತಟ್ಟಿ ನಿಂತ್ಕೊಳ್ಳೋ ಅಂತ ತಾಕತ್ತು ಯಾವ ವಿರೋಧ ಪಕ್ಷಕ್ಕೂ ಇಲ್ಲ. ಈಗ
ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ಸ್ ಅಲ್ಲಿ ಇಲ್ಲಿ ನೋಡಿದ್ರೆ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನೋಡಿದ್ರೆ ದೇವ್ರೇ ಗತಿ. ಒಟ್ನಲ್ಲಿ ಅಧಿಕಾರ ಬೇಕು, ಸಾರ್ವಜನಿಕರು ಹೆಂಗಾರ ಹಾಳಾಗೋಗ್ಲಿ, ದೇಶ ಹೆಂಗಾರ ಹಾಳಾಗೋಗ್ಲಿ, ಸಾಮಾನ್ಯ ಜನ ಹೆಂಗನ ಹಾಳಾಗೋಗ್ಲಿ, ಬೇರೆ ಪಾರ್ಟಿಲಿರೋ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬಿಜೆಪಿಯವರು, ಇವನು ರಾಘವ್ ಚಡ್ಡಾ ಹೆಂಗೆ ಅಂತಂದ್ರೆ ಒಂಥರ ಅರವಿಂದ್ ಕೇಜ್ರಿವಾಲ್ಗೆ ಒಂಥರ ಮಗನಿದ್ದಂಗೆ. ಈ ಅರವಿಂದ್ ಕೇಜ್ರಿವಾಲ್ ಅವರು ಅಷ್ಟೇನೆ ನಂಬಿರುವಂತವ್ರು ಎಲ್ಲಾ ಇಂಥ ವ್ಯಕ್ತಿಗಳೇ. ಆಮೇಲೆ ಒಂದ್ ರೀತಿ ಒಳ್ಳೇದಾಯ್ತು, ಮುಖವಾಡ ಹಾಕೊಂಡು ಇವರೆಲ್ಲ ಜೀವನ ಮಾಡ್ತಾ ಇದ್ರು, ಆ ಪಾರ್ಟಿನ ನೆಲ ಕಚ್ಚಿಸ್ತಾ ಇದ್ರು. ಇಂಥ ವ್ಯಕ್ತಿಗಳು ಇವತ್ತು ಐಡಿಯಾಲಜಿ ಇಟ್ಕೊಂಡ್ಬಂದು ದೇಶನ ಉದ್ಧಾರ ಮಾಡ್ತೀವಿ, ಸಮೋಸನ ಕಡಿಮೆ ರೇಟ್ ಮಾಡು, ಮೊಬೈಲ್ ರೀಚಾರ್ಜ್ ನ ಕಡಿಮೆ ಮಾಡು, ಅವ್ನು ಕೇಳಿದ ಒಂದೊಂದು 6 ತಿಂಗಳಲ್ಲಿ ಕೇಳಿದಂತ ಎಲ್ಲಾ ಪ್ರಶ್ನೆಗಳು ಐ ಡೋಂಟ್ ಥಿಂಕ್ ಸೊ ಎಲ್ಲ ವೆಲ್ ಪ್ರೀ ಪ್ಲಾನ್ಡ್ ಅನ್ಸುತ್ತೆ. ಅಂದ್ರೆ ಅವನನ್ನ ಬಿಜೆಪಿ ಕರ್ಸ್ಕೊಳಕೋಸ್ಕರ, ಅವನನ್ನ ಮತ್ತೆ ಅವನ ಜೊತೆಲಿದ್ದವ್ರನ್ನ ಬಿಜೆಪಿ ಕರ್ಸ್ಕೊಳಕೋಸ್ಕರ ಏನು ಬಾಳ್ತೀರಾ ನೀವು? 3 ಟರ್ಮ್ ಭಾರತವನ್ನ ಆಳಿ ಇವತ್ತು 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಒಂದು ಕಡೆ ಅವರು ಸಾಲ ಮಾಡಿ ಪ್ರತಿ ಸಾರಿ ಏರಿಸ್ಕೊಂತ ಹೋದ್ರೆ, ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಪ್ರತಿ ಬಾರಿನೂ ಸಹ ಬಿಜೆಪಿ ವಿರುದ್ಧವಾಗಿ ನೆಲ ಕಚ್ತಾ ಇದೆ. ಕಾರಣ ಇಷ್ಟೇನೆ, ಬೇರೆ ಏನೂ ಅಲ್ಲ. ವಿರೋಧ ಪಕ್ಷಗಳಿಗೆ ಹೊಸ ಧ್ವನಿ ಮಾಡೋಂಥವ್ರು, ಹೊಸದಾಗಿ ಪ್ರಶ್ನೆ ಕೇಳೋಂಥವ್ರು ಯಾರೂ ಕೂಡ ಬೇಕಾಗಿಲ್ಲ. ಬದಲಿಗೆ ಅವ್ರ ಆಡಳಿತದಲ್ಲಿ ಇರಬೇಕು, ಈ ವಿರೋಧ ಪಕ್ಷದಲ್ಲೇ ಇರಬೇಕು. ಈ ಮಟ್ಟಕ್ಕೆ ಈ ದೇಶ ನೆಲ ಕಚ್ತಾ ಇದೆ. ಅವನು ರಾಘವ್ ಚಡ್ಡಾ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಎಂತೆಂತವ್ರನ್ನ ಸಾಕೊಂಡಿದ್ದಾನೆ ಅಂತಂದ್ರೆ, ಆ ಕರ್ನಾಟಕದಲ್ಲೂ ಅಷ್ಟೇನೆ, ಇವತ್ತು ಅಷ್ಟೇನೆ ಅವನು ಪೃಥ್ವಿ ರೆಡ್ಡಿ ಅಂತ, ಸಂಜಿತ್ ಅಂತ. ಅಂದ್ರೆ ಕರ್ನಾಟಕಕ್ಕೊಂದು ಆಲ್ಟರ್ನೇಟಿವ್ ಬೇಕು ಇವತ್ತು ನಿಜವಾಗ್ಲೂ ಹೇಳ್ತೀನಿ, ವಿ ನೀಡ್ ಎನ್ ಪೊಲಿಟಿಕಲಿ ಆಲ್ಟರ್ನೇಟಿವ್. ಬಟ್ ಆ ರೀತಿಯ ಪರಿಸ್ಥಿತಿ ಇವತ್ತು ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಬಿಟ್ರೆ ಬಿಜೆಪಿ, ಬೇರೆ ಏನು ಆಲ್ಟರ್ನೇಟಿವ್ ಇಲ್ಲ. ಕುಮಾರಸ್ವಾಮಿ ಮನೆ ಹೇಳ್ತಾ ಇದ್ರ, ಕಣ್ಣೀರಿನ ಕುಮಾರಸ್ವಾಮಿ ಇನ್ನೊಂದು ಟರ್ಮ್ ಸಿಎಂ ಆಗ್ಬೇಕಂತ, ಏನಂತ ಗೊತ್ತಿಲ್ಲ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಇವ್ರುಗಳೆಲ್ಲ ಸಿಎಂ ಆಗಿ ಕಷ್ಟಗಳನ್ನ, ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾರ? ಒಂದ್ ಕಡೆ ರಾಷ್ಟ್ರ ರಾಜಕೀಯದಲ್ಲಿ ಬಿಜೆಪಿನ ಯಾವುದೇ ಕಾರಣಕ್ಕೂ ಮಟ್ಟ ಹಾಕಕ್ಕೆ ಯೋಗ್ಯತೆ ಇಲ್ಲದಂತ ವಿರೋಧ ಪಕ್ಷಗಳು. ಯಾಕೆ ಅಂತಂದ್ರೆ ದ ಸೇಮ್ ಓಲ್ಡ್ ಫೇಸ್. ಆ ರಾಹುಲ್ ಗಾಂಧಿ ಮನೆಯಲ್ಲಿ 3 ತಲೆಮಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ರೀ. ಅವನ್ ಬಿಟ್ರೆ ಬೇರೆ ಯಾರು ಈ ಭಾರತದಲ್ಲಿ 140 ಕೋಟಿ ಜನರಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟೇ ಕಾಂಗ್ರೆಸ್ ಅಲ್ಲಿ ಇಲ್ಲ. ಬರೀ ಆ ಕುಟುಂಬಗಳ, ಒಂದ್ ಕಡೆ ಈ ಕಾಂಗ್ರೆಸ್ ಅವರು ಕುಟುಂಬ ರಾಜಕಾರಣ ಮಾಡ್ಕೊಂಡು ಜನರನ್ನ ಗುಬೆ ಮಾಡಿದ್ರೆ, ಬಿಜೆಪಿ ಸರಿಲ್ಲ ಅಂತಂದ್ರೆ, ಬಿಜೆಪಿ ಅವರು ಕಾಂಗ್ರೆಸ್ ಅವ್ರನ್ನೂ ಬಿಡಲ್ಲ, ಆಮ್ ಆದ್ಮಿ ಪಾರ್ಟಿ ಅವ್ರನ್ನೂ ಬಿಡಲ್ಲ, TMC ಅವ್ರನ್ನೂ ಬಿಡಲ್ಲ, ಅಸ್ಸಾಮಲ್ಲೂ ಬಿಡಲ್ಲ, ಒರಿಸ್ಸಾದಲ್ಲೂ ಬಿಡಲ್ಲ, ಯಾವ ಪಾರ್ಟಿಗಳಲ್ಲೂ ಬಿಡಲ್ಲ. ಎಲ್ಲಾ ಕಡೆ ಇವ್ರುಗಳನ್ನ ತಗೊಂಬಂದ್ ಹಾಕೊಂಡು ಅಲ್ಟಿಮೇಟ್ ಆಗಿ ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಈ ದೇಶ ದಿವಾಳಿ ಆಗಿದೆ, ಅದ್ರಲ್ಲಿ ಏನೋ ಡೌಟ್ ಇಟ್ಕೊಳಕ್ ಹೋಗ್ಬಿಡಿ. ಈ ದೇಶ ದಿವಾಳಿ ಆಗಿದೆ. 217 ಲಕ್ಷ ಕೋಟಿ ಸಾಲ ಮಾಡಿ ಈ ದೇಶ ದಿವಾಳಿ ಆಗಿದೆ. ಅದನ್ನ ವಿ ಕೆನಾಟ್ ಅಲ್ಲ. ಒಂದಷ್ಟು ಜನ ಇಲ್ಲೂ ಕೂಡ ಒಂದಷ್ಟು ಕೆಟ್ಟ ಕಮೆಂಟ್ಗಳಾಗ್ತಾರೆ. ಪ್ರಶ್ನೆ ಅದಂತಲ್ಲ, ನೀವು ಕೆಟ್ಟ ಕಮೆಂಟ್ ಹಾಕಿರೋದು ಡೆಲೀಟ್ ಮಾಡಕ್ತಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಮೆಂಟ್ ಹಾಕಕ್ಕೆ ವ್ಯವಸ್ಥೆ ಇಲ್ದಂತವ್ರು, ಮಾತಾಡಕ್ಕೆ ಅವರ ಬಾಯಿಗಳನ್ನ ಒಲ್ದು ಬಿಟ್ಟಿದೆ. ಸಾಲಗಳ ಮಾಡಿ, ಬೆಲೆ ಏರಿಕೆ ಮಾಡಿ, ನಿರುದ್ಯೋಗ ಮಾಡಿ, ಯಾವುದ್ರ ಬಗ್ಗೆನೂ ಕೂಡ ಯಾವುದೇ ಪಕ್ಷದ ನೋಡ್ರಿ, ಇವ್ರುಗಳನ್ನ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಈ ಬಿಜೆಪಿ ಕಾಂಗ್ರೆಸ್ ಈ ಪಕ್ಷಗಳನ್ನ ತೊಲಗಿಸ್ತಿದ್ದು ಖಂಡಿತವಾಗಿ ಸಾಮಾನ್ಯ ಜನರಲ್ಲಿ ನೆಮ್ಮದಿ ಅಂತೂ ಖಂಡಿತ ಬರಲ್ಲ. ನಾವು ನಮ್ಮ ಈ ಜನರೇಷನ್ ಅನ್ನ ಮುಗಿಸಾಕ್ಬಿಟ್ಟಿದ್ದಾರೆ. ಈ ಜನರೇಷನ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಾಕ್ಬಿಟ್ಟಿದ್ದಾರೆ. ಪೊಲೀಸ್ ಬಳಸೋದು, ಲೂಟಿ ಮಾಡೋದು. ಅಲ್ಲಿ ನೋಡ್ರಿ, ನೆನ್ನೆ ಬೆಂಗಳೂರಲ್ಲಿ ಕಸಾಯತ ಕಾಂಟ್ರಾಕ್ಟರ್ಗಳು ಹೈಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಡೆಲ್ಲಿನಲ್ಲಿ DK ಶಿವಕುಮಾರ, ರಾಜನಾಥ್ ಸಿಂಗ್ ಇಂದ ಆ ಏರ್ಪೋರ್ಟ್ ಸುತ್ತಮುತ್ತ ಬಿಲ್ಡಿಂಗ್ ದೊಡ್ಡದಾಗಿ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟು, ನೋಡ್ರಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಆಡಳಿತದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸರು, ಲೋಕಾಯುಕ್ತ ಟ್ರ್ಯಾಪ್ಗಳು ಪ್ರತಿದಿನ ಕಾಣ್ತಾ ಇದೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಬೆಲೆ ಏರಿಕೆ ತುಂಬಿ ತುಳುಕ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಅಷ್ಟೇನೆ. ಅಲ್ರಿ, ಆ ಮಣಿಪುರದಲ್ಲಿ ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚಾಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಅಂದ್ರೆ ಎಂತ ನಗ್ನ ಸ್ಥಿತಿಗೆ ಭಾರತ ಬಂದು ನಿಂತಿದೆ. ಎಂತ ಹಲ್ಕಟ್ಗಳ ಕೈಯಲ್ಲಿ ನಾವು ಅಧಿಕಾರ ಕೊಟ್ಟಿದ್ದೀವಿ, ಎಂತ ಕ್ರಿಮಿನಲ್ಗಳ ಕೈಯಲ್ಲಿ ನಾವು ಅಧಿಕಾರ ಕೊಟ್ಟಿದ್ದೀವಿ, ಎಂತ ಲೂಟಿಕೋರರ ಕೈಯಲ್ಲಿ ನಾವು ಅಧಿಕಾರ ಕೊಟ್ಟಿದ್ದೀವಿ. ಅಲ್ರಿ, ಮತ್ತೆ ಇವ್ರಿಗಿಂತ ಬ್ರಿಟಿಷರೇ ಚೆನ್ನಾಗಿದ್ರು. 78 ವರ್ಷಗಳ ನಂತರ ನಾವು ಯಾವ ಪರಿಸ್ಥಿತಿಗೆ ಬಂದ್ ನಿಂತೀವಿ ಅಂತಂದ್ರೆ, ಯಾಕೆ ಬ್ರಿಟಿಷರು ನಮ್ಗೆ ಈ ಸ್ವತಂತ್ರವನ್ನ ಕೊಟ್ರು? ಇಂಥ ಈ ಲೂಟಿಕೋರರು, ಇಂಥ ಡಕಾಯಿತರು, ಅಲ್ರಿ ಯಾವನಾದ್ರೂ ಈ ದೇಶನ ಮುನ್ನಡೆಸುವಂತ ವ್ಯಕ್ತಿಗಳು, ರಾಜಕಾರಣಿಗಳಿದಾರ?
ಬರೀ ಅಧಿಕಾರ ಸಾಮಾನ್ಯ ಜನರು ನೊಂದೋಗ್ಬಿಟ್ಟಿದ್ದಾರೆ. ನಾವೆಲ್ಲ 2023 ಬಿಜೆಪಿ ಹೋಗ್ಬಿಟ್ರೆ ಸಾಕಪ್ಪ, ಕಾಂಗ್ರೆಸ್ ಬಂದು ಇವತ್ತು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡಿಕೊಂಡು ಬೆಲೆ ಏರಿಕೆ ಮಾಡಿಕೊಂಡು ಯಾವ್ದ್ರ ಬಗ್ಗೆನೂ ಕೂಡ ಅಂದ್ರೆ ಇವರುಗಳನ್ನ ಈ ದೇಶದ ಅಧಿಕಾರದಿಂದ ನೀವು ಯಾರು ತೆಗೆದಿಲ್ಲ ಅಂತಂದ್ರೆ ಜೈ ಮೋದಿ, ಜೈ ಸಿದ್ದರಾಮಯ್ಯ, ಜೈ ಡಿ ಕೆ ಶಿವಕುಮಾರ್, ಜೈ ಯಡಿಯೂರಪ್ಪ ಬರೀ ಜೈಕಾರ ಹಾಕೊಂಡೇ ಜೀವನ ಮಾಡ್ಕೊಂತೀರಿ ಹೊರತು ಎಲ್ಲಿವರೆಗೂ ನೀವುಗಳು ಬದಲಾವಣೆ ಬೇಕಾಗಿದೆ. ಈ ಕರ್ನಾಟಕದಲ್ಲೂ ಅಷ್ಟೇನೆ ಈ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಕಣ್ಣೀರಿನ ಕುಮಾರಸ್ವಾಮಿ ಇಲ್ಲ ಈ ಕಾಂಗ್ರೆಸ್ ಅವರು ವಂಶ ಪಾರಂಪರವಾಗಿ ಅವ್ರ ಮಕ್ಕಳು, ಮೊಮ್ಮಕ್ಕಳು, ನಾಯಿ ಮರಿಗಳು, ಕೋಳಿ, ಅವ್ರ ಮನೇಲಿ ಕೋಳಿ ಇದ್ರೆ ಅವ್ರಿಗೂ ಬೇಕಾದ್ರೆ ಟಿಕೆಟ್ ನಿಂತ್ಕೊಂಡಂಗಿದ್ರೆ ಅವಕಾಶ ಇದ್ರೆ ಅದನ್ನು ಕೂಡ ಕೊಡೋರು. ಆ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದೀವಿ. ಕಮಿಂಗ್ ಟು ದಿಸ್ ಫೆಲೋ ರಾಘವ್ ಚಡ್ಡಾ, ಅರವಿಂದ್ ಕೇಜ್ರಿವಾಲ್ಗೆ ಅರಿವಾಗಬೇಕಾಗಿದೆ. ಇಂಥ 420ಗಳು ಇಂಥ ಕರ್ನಾಟಕದಲ್ಲಿ ಇದ್ದಾರೆ. ಕರ್ನಾಟಕದಲ್ಲಿ 13 ವರ್ಷದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಗೆದ್ಕೊಂಬಂದಿಲ್ಲ. ಅಂತವನ ಕೈಗೆ ಇನ್ಚಾರ್ಜ್ ಕೊಟ್ಟು ಈಗ ಎಲ್ಲ ಗಲಾಟೆ ಆದ್ಮೇಲೆ ಅರವಿಂದ್ ಕೇಜ್ರಿವಾಲ್ ಗಲಾಟೆ ನಾವೆಲ್ಲ ವಾಯ್ಸ್ ರೇಸ್ ಮಾಡದ್ಮೇಲೆ 72 ವರ್ಷ ಮುಖ್ಯಮಂತ್ರಿ ಚಂದ್ರು ಅಂತ ಹೆಸರಿಗೆ ಮುಖ್ಯಮಂತ್ರಿ ಚಂದ್ರು ಆ ವ್ಯಕ್ತಿನ ಕರ್ಕೊಂಡ್ಬಂದು ಕುಂಡ್ರಿಸಿ ಟೈಮ್ ಪಾಸ್ ಮಾಡ್ತಾ ಇರೋ ಕೆಲವ್ರಿಗೆ ಕೈಗೆ ಅರವಿಂದ್ ಕೇಜ್ರಿವಾಲ್ ಕರ್ನಾಟಕದಲ್ಲೂ ಅಧಿಕಾರ ಕೊಟ್ಟಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಪಕ್ಷಗಳನ್ನ ನಂಬಬೇಕು. ಬಟ್ ಆ ಪಕ್ಷಗಳು ಒಂದ್ ಕಡೆ ಬಿಜೆಪಿ ಯಾವ ಡಕಾಯಿತರನ್ನು ಯಾವ ಕಳ್ಳರನ್ನು ಬಿಡಲ್ಲ, ಕನ್ವಿಕ್ಟೆಡ್ ಬಿಡಲ್ಲ, ಜೈಲಲ್ಲಿ ಇರೋರನ್ನ ಬಿಡಲ್ಲ, ಎಲ್ಲಾರ್ಗು ಬನ್ನಿ ಅಂತಾರೆ. ಕಾಂಗ್ರೆಸ್ ಅವರು ನಮ್ಮ ವಂಶ ಪಾರಂಪರ್ಯ ಬಿಟ್ರೆ ಬರೀ ಏನು ಆಗಲ್ಲ ಅಂತಾರೆ. ಜನಗಳು ನೋಡಿದ್ರೆ ಇಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಜನರಿಗೆ ಕಷ್ಟ ಆಗಿದೆ ಅಂತಂದ್ರೆ ಖಂಡಿತವಾಗಿ ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿ, ಒರಿಸ್ಸಾದಲ್ಲಿ ಇವರು ಇವರು ಅರಣ್ಯದಲ್ಲಿ ಜೀವನ ಮಾಡ್ತಾರಂತ ವ್ಯಕ್ತಿಗಳನ್ನ ಒಕ್ಕಲಿಬ್ಬರಿಸಿ ಅಲ್ಲಿರೋ ಅರಣ್ಯವನ್ನ ಕಟ್ ಮಾಡಿ ಅಲ್ಲಿ ಬಾಕ್ಸೈಟ್ ನ ಮೈನಿಂಗ್ ಮಾಡಕ್ಕೆ ವೇದಾಂತ ಕಂಪನಿಗೆ ಅಲ್ಲಿ ಒರಿಸ್ಸಾದಲ್ಲಿ ಗಲಾಟೆ ನಡೀತಾ ಇದೆ, ಯುಪಿನಲ್ಲಿ ಗಲಾಟೆ ನಡೀತಾ ಇದೆ, ಮಣಿಪುರಲ್ಲಿ ಗಲಾಟೆ ನಡೀತಾ ಇದೆ, ಅಸ್ಸಾಮಲ್ಲಿ ಗಲಾಟೆ ನಡೀತಾ ಇದೆ, ವೆಸ್ಟ್ ಬೆಂಗಾಲ್. ಎಲ್ರಿ ನೆಮ್ಮದಿ ಇದೆ. ರಾಜಕಾರಣಿಗಳಿಗೆ ಓಟ್ ಹಾಕೋದು ಪ್ರಜಾಪ್ರಭುತ್ವದಲ್ಲಿ ಜನಗಳಿಗೆ ಸೇವೆ ಮಾಡಕ್ಕೆ ಕಿತ್ಕೊಂಡ್ ತಿಂದು ಇವತ್ತು ಗುಲಾಮಗಿರಿಯ ಸಂಕೇತವನ್ನ ಇವರೆಲ್ಲ ಮಾಡಿಟ್ಟಿದ್ದಾರೆ. ನೋ ಡೌಟ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಇಬ್ಬರಿಗೂ ಅಧಿಕಾರ ಬೇಕು, ಇಬ್ರು ಕೂಡ ಮಜಾ ಮಾಡಬೇಕು, ಇಬ್ರು ಕೂಡ ಸಾಲ ಮಾಡಬೇಕು. ನಾನೇನೋ ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇಲ್ಲ. 60 ವರ್ಷಗಳಲ್ಲಿ 50,000 ಕೋಟಿ ಸಾಲ ಮಾಡಿಟ್ಟಿದ್ರು. ಈ ಮೋದಿ ಬಂದ 217 ಲಕ್ಷ ಕೋಟಿ ಸಾಲ ಮಾಡ್ತೀರಿ. ಇಲ್ಲಿ ಕರ್ನಾಟಕದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ಹೆಚ್ಚು ಕಮ್ಮಿ 10 ದಿವಸ ಆಯ್ತು ನಾನು ಲೈವ್ ಎಲ್ಲ ಮಾಡೋದು, ನಂಗೂ ಏನು ಕೆಲಸಗಳಿದೆ ಅಂತೇಳಿ ನಾನು ಲೈವ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಅವನು ಯಾವನ ಕತ್ಕುಯ್ದ, ಅಲ್ಲಿ ಅವನ ಮರ್ಡರ್ ಮಾಡ್ದ, ಅಲ್ಲಿ ಅವನ ಸತ್ತ, ಇಲ್ಲಿ ಅವನ ಲೋಕಾಯುಕ್ತ ಟ್ರ್ಯಾಪ್ ಆಗ್ದ, ಅಲ್ಲಿ ಅವನ ಹೆಸರು ಬಗ್ಗೆ ಚರ್ಚೆ, ವಾರಾನ್ಗಟ್ಲೆ ಒಂದು ಹೆಸರು ಬಗ್ಗೆ ಚರ್ಚೆ ಮಾಡಿಕೊಂಡು ಜೀವನದ ಬಗ್ಗೆ ಮತ್ತೆ ಇವತ್ತು ನೈತಿಕತೆ ಬಗ್ಗೆ ಇವತ್ತು ಏನು ಬೇಕಾಗಿದೆ? ನಿರುದ್ಯೋಗ, ಭ್ರಷ್ಟಾಚಾರ, ಬೆಲೆ ಏರಿಕೆ, ಆತ್ಮಹತ್ಯೆಗಳು, ಡಿಪ್ರೆಷನ್ಗಳು, ಈ ಮಟ್ಟಕ್ಕೆ ಸಮಾಜ ಎಕ್ಕುಟ್ಟೋಗಿದೆ. ಎಲ್ಲೂ ಕೂಡ ಯಾರಿಗೂ ಅಂದ್ರೆ ವಿ ನೀಡ್ ಟು ಗೆಟ್ ಈ ಒಂದು ಬಿಜೆಪಿ ಆಡಳಿತದಿಂದ ಬಿಜೆಪಿ ಅಂತೂ ಇಡೀ ದೇಶದಲ್ಲಿ ಸಾಲ ಮಾಡಿಟ್ಟು ಇವತ್ತು ಅವ್ರಿಗೆ ಅಧಿಕಾರ ಉಳಿಸ್ಕೊಂಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಬರೋರು ಖಂಡಿತವಾಗಿ ಯಾವ್ದಾದ್ರು ಒಳ್ಳೆ ಸರ್ಕಾರ ಬಂತು ಅಂತಂದ್ರೆ ಇವ್ರುಗಳನ್ನೆಲ್ಲ ಜೈಲ್ಗೆ ಹಾಕ್ತಾರೆ. ಅದಕ್ಕೋಸ್ಕರನೇ ಬಿಜೆಪಿ ಅಧಿಕಾರ ಬೇಕು, ಮಾಡಬಾರದ ಕೆಲಸಗಳನ್ನೆಲ್ಲ ಬಿಜೆಪಿಯವರು ಮಾಡ್ತಾವ್ರೆ. ದಮ್ಮು ತಾಕತ್ತಿಲ್ದಂತ ಈ ವಿರೋಧ ಪಕ್ಷಗಳು ದಮ್ಮು ತಾಕತ್ತಿಲ್ಲ ನಾನು ಹೇಳ್ತೀನಿ, ಇನ್ಕ್ಲೂಡಿಂಗ್ ಅಲ್ರಿ ಅವ್ನು ರಾಹುಲ್ ಗಾಂಧಿ ಬಿಟ್ರೆ, ರಾಹುಲ್ ಗಾಂಧಿ, ಅದೇ ಖರ್ಗೆ, ಅದೇ ಡಿ ಕೆ ಶಿವಕುಮಾರ್, ಅದೇ ಸಿದ್ದರಾಮಯ್ಯ, ಅದೇ ಸತೀಶ್ ಜಾರಕಿಹೊಳಿ, ಇವರೆಲ್ಲ ವಂಶ ಪಾರಂಪರವಾಗಿ ಜೀವನ ಮಾಡ್ಕೊಂಡ್ ಬಂದಂತವ್ರು. ಅಂದ್ರೆ ಬಿಜೆಪಿ ವಿರೋಧ ಮಾಡ್ಕೊಂಡು ನಾವು ಕಾಂಗ್ರೆಸ್ಗೆ ಇಂಥ ಮಕ್ಕಳನ್ನ ನೋಡ್ಕೊಂಡು ನಾವು ಓಟ್ ಹಾಕಬೇಕು. ಇವ್ರುಗಳು 1000 ಕೋಟಿ ಹೆಲಿಕಾಪ್ಟರ್ಗಳು ಓಡಾಡ್ತಾರೆ, ಸದಾಶಿವದಲ್ಲಿ ಮನೆಗಳು ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡ್ತಾರೆ. ಸಾಮಾನ್ಯ ಜನ ಇವತ್ತು ಪೆಟ್ರೋಲ್ ಕೂಡ ಸಿಗ್ತಾ ಇಲ್ಲ, ಇವತ್ತು ಆಟೋದವ್ರಿಗೆ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಆ ಮಟ್ಟಕ್ಕೆ ಬಂದು ನೀವುಗಳೆಲ್ಲ ನಿಂತ್ಕೊಂಡಿದ್ದೀರ. ಈ ಸಮಯದಲ್ಲಿ ಅವನೊಬ್ಬ 420 ರಾಘವ್ ಚಡ್ಡಾ ಅನ್ನೋನು ಆಮ್ ಆದ್ಮಿ ಪಾರ್ಟಿಗೆ 3 ನಾಮ ಹಾಕಿ 7 ಜನ ಕರ್ಕೊಂಡು ಹೋದ. ಅದೇನ್ ಹೇಳ್ತಾರಲ್ಲ, ಉಂಡು ಹೋದ ಕೊಂಡು ಹೋದ. ಅಂದ್ರೆ 6 ತಿಂಗಳು ಈ ಪಾರ್ಲಿಮೆಂಟ್ ಅಲ್ಲಿ ಜನರ ಪರವಾಗಿ ಧ್ವನಿ ಎತ್ತಿದ್ದೆಲ್ಲ ದೊಡ್ಡ ಡ್ರಾಮಾ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಕೂಡ ಬುದ್ಧಿ ಬರಬೇಕಾಗಿದೆ.
ಎಂತೆಂಥವ್ರಿಗೆ ಅಧಿಕಾರ ಕೊಟ್ಟವನೇ ಅಂತಂದ್ರೆ ಕರ್ನಾಟಕದಲ್ಲಿ ಇವತ್ತೂ ಕೂಡ 13 ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯತಿ ಗೆದ್ಕೊಂಬಂದಿಲ್ಲ. ಅವನು ಯಾವನ ಆ ಟೈಮಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಡೊನೇಷನ್ ಕಲೆಕ್ಟ್ ಮಾಡಿ ಫಂಡ್ ಮಾಡ್ತಾ ಇದ್ದಂತ ಪೃಥ್ವಿ ರೆಡ್ಡಿ ಅವನ್ ಯಾರೋ ಸಾಂಚಿತ ನೋಡ್ರಿ, ಒಂದು ಪಾರ್ಟಿ ಇದೆ, ಆ ಪಾರ್ಟಿಗೆ ನಿಜವಾಗ್ಲೂ ಜನ ಸೇರ್ಕೊಳಕ್ ಇಷ್ಟಪಡ್ತಾರೆ. ಬಟ್ ಆದರೆ ಆ ಅಧಿಕಾರಗಳನ್ನ ಯಾವನು ಕೆಲ್ಸಕ್ಕೆ ಬಾರ್ದವನ ಕೈಗೆ ಅಧಿಕಾರ ಕೊಟ್ಟು ಇಂಥವ್ರೆ ಇವನು ಗೆದ್ದಿದ್ರೆ ಇವನು ಕೂಡ ಬಿಜೆಪಿಗೆ ಹೊಟ್ಟೋಗ್ಬಿಟ್ರು. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ಬಿಜೆಪಿಗನ ಹೋಗ್ಲಿ, ಯಾವ ಕಾಂಗ್ರೆಸ್ಗನ ಹೋಗ್ಲಿ, ಜನರು ನೆಮ್ಮದಿ ಅಂತಂತೂ ಇಲ್ಲ. ಜನರ ನೆಮ್ಮದಿ ಹಾಳಾಗಿದೆ. ಜನರ ನೆಮ್ಮದಿ ಬೇಕು ಅಂತಂದ್ರೆ ಇವ್ರುಗಳನ್ನೆಲ್ಲ ಬದಲಾವಣೆ ಮಾಡಬೇಕ್ರಿ. ಇವ್ರನ್ನೆಲ್ಲ ಕಸದ ಬುಟ್ಟಿಗೆ ವೋಟಿಂಗ್ ಸಮಯದಲ್ಲಿ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಈ ಮೂರೂ ಪಕ್ಷದಲ್ಲಿ ಇರೋರ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಒಂದು ಪೊಲಿಟಿಕಲಿ ಆಲ್ಟರ್ನೇಟಿವ್ ಬೇಕಾಗಿದೆ. ಅದರ ತಯಾರಿನಲ್ಲೇ ನಾನು ಕೂಡ ಇರೋದ್ರಿಂದ ನಾನು ಈ ನಡುವೆ ಅದಕ್ಕೋಸ್ಕರನೇ ಹೆಚ್ಚಾಗಿ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಸಮಸ್ಯೆಗಳೇನು ಸಾವಿರಾರು ಇದೆ. ಮಾತಾಡಿದ್ರೆ ಇನ್ನೂ 1 hour ಮಾತಾಡಬಹುದು ಸಮಸ್ಯೆಗಳನ್ನ ಮಾತಾಡಿದ್ರೆ. ಆದ್ರೆ ಪರಿಹಾರ ಏನು, ನಮಗೆ ಬೇಕಾದಂತ ಪರಿಹಾರ ಏನು? ಮಕ್ಕಳ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಬೆಲೆ ಏರಿಕೆ, ಕೆಲ್ಸಗಳು ಗ್ಯಾರಂಟಿ ಇಲ್ಲ, ದೇಶದ ಸಾಲ, ರಾಜ್ಯದ ಸಾಲ, ನಿಮ್ಮ ಸಾಲ, ಇದೇರೇ ಗತಿ. ನನಗಂತೂ ಗೊತ್ತಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನ ಪರಿಸ್ಥಿತಿ ಹೇಗಿದೆ ದೇಶದಲ್ಲಿ, ರಾಜ್ಯದಲ್ಲಿ. ಕಿತ್ತು ತಿನ್ನೋ ಬಡತನ, ಹಸಿವು, ಮತ್ತೆ ನಿರುದ್ಯೋಗ, ಆಮೇಲೆ ಪೊಲೀಸ್ ದಬ್ಬಾಳಿಕೆ, ಕಾಕಿ ಪಡೆಗಳೇನು ಕಡಿಮೆನಾ? ಅಬ್ಬಾ ನೋಡಿದ್ರಲ್ಲ ಮೊನ್ನೆ ಅಲ್ಲೆಲ್ಲ ಬಾದಾಮಿಲಿ ಕೆರೂರ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅರೆಸ್ಟ್ ಆದ್ರೆ ಜನ ಪಟಾಕಿ ಅಂದ್ರೆ ಒಂದು ಅಂಚಿಗೆ ಬಂದು ನಿಂತ್ಕೊಂಡಿದ್ದಾರೆ ಜನ. ಅಂದ್ರೆ ಈ ದೇಶ ನಿಜವಾಗ್ಲೂ ಇದೇ ಕೇಂದ್ರ ಸರ್ಕಾರ, ಇದೇ ಬಿಜೆಪಿ ಮುಂದುವರೆದ್ರೆ, ಇದೇ ವಿರೋಧ ಪಕ್ಷಗಳಲ್ಲಿ ಈ ಕಾಂಗ್ರೆಸ್ ಅವರು ಇದೇ ಓಲ್ಡ್ ತಲೆಗಳನ್ನ ಇಟ್ಕೊಂಡು ಮುಂದುವರೆದ್ರೆ ಖಂಡಿತವಾಗಿ ದೇಶ ಆಲ್ರೆಡಿ ದಿವಾಳಿ ಆಗಿದೆ. ಒಂದು ಗತಿ ಅಂತೂ ಈ ದೇಶ ಆಗತ್ತೆ. ನಮಗೂ ಅಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ ಭವಿಷ್ಯ ಖಂಡಿತ ಇಲ್ಲ. ಇವ್ರ ಆಸ್ತಿಗಳನ್ನ ಹೆಚ್ಚು ಮಾಡ್ಕೊಂಡ್ರು, ಇವ್ರುಗಳು ಹೆಲಿಕಾಪ್ಟರ್ಗಳು ತಗೊಂಡ್ರು, ಸದಾಶಿವನಗರದಲ್ಲಿ ಮನೆಗಳು ತಗೊಂಡ್ರು, 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರು. ಗಾಂಚಲಿ ಮಾತುಗಳು ಇವ್ರಿಗೆಲ್ಲ, ಗಾಂಚಲಿ ಮಾತು. ಒಬ್ಬನಿಗಾರು ಮೈಕಿಡಿ ಯಾವನೇ ಆಗಿರ್ಬೋದು, ಜನರ ಪರವಾಗಿ ಮಾತಾಡೋ ರಾಜಕಾರಣಿಗಳು ಖಂಡಿತ ಇಲ್ಲ. ಆಮೇಲೆ ನಿಜವಾಗಿರುವಂತವ್ರಿಗೆ ಅವಕಾಶಗಳನ್ನ ಬರೀ ಇವ್ರ ಅಧಿಕಾರದಲ್ಲಿ ಒಂದೇ ಅಂತಲ್ಲ, ಅವಕಾಶವನ್ನ ವಂಚಿತ ಮಾಡೋದು ಇವ್ರದ ಕೆಲಸ ಅಲ್ರಿ. ಲೆಕ್ಕಾಕಳಿ ಇಷ್ಟೆಲ್ಲ ಮಾತಾಡ್ತೀವಿ, ನಮ್ಮಂತಲ್ಲ, ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಪೊಲಿಟಿಕಲ್ ಆಂಗಲ್. ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಅನ್ನ ನಾನು ಕ್ರಿಯೇಟ್ ಮಾಡೇ ಮಾಡ್ತೀನಿ. ಇವ್ರುಗಳನ್ನೆಲ್ಲ ಕಸದ ಡಬ್ಬಿ ಕೈಲಿ ನಿಮ್ಮ ಕೈಲಿ ಹಾಕ್ಸ್ತೀನಿ, ಅದಂತೂ ನಿಜ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಟ್ ಎಷ್ಟು ದಿನ ಅಂತ ಒಬ್ಬ ಮನುಷ್ಯ ನರಳಕ್ಕಾಗತ್ತೆ? ಈ ಉಸಿರು ಒಳ್ಳೆಗಳು, ಈ ಲೂಟಿಕೋರರು, ಡಕಾಯಿತರು, ವೆನ್ ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕ್ರಿಮಿನಲ್ಸ್, ಈ ನಾವು ಕ್ರಿಮಿನಲ್ಗಳ ಕೈಗಳಿಗೆ, ಡಕಾಯಿತಗಳ ಕೈಯಲ್ಲಿ ಅಧಿಕಾರ ಕೊಟ್ರೆ ದೇಶ ಎಲ್ಲಿ ಹಾಳಾಗೋಗುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ದಿವಾಳಿತನ. ಅಲ್ಲ ಒಬ್ಬನೇ 3 ಟರ್ಮ್ ಮೋದಿ ಏನೋ ಪ್ರೈಮ್ ಮಿನಿಸ್ಟರ್ ಏನಪ್ಪ ಉದ್ಧಾರ ಮಾಡಿದಾನೆ? ಕಮೆಂಟು ಅಲ್ಲಿ ಜೈ ಮೋದಿ ಅಂತ ಹಾಕ್ತಿರಲ್ಲ, ನೀವುಗಳು ಹಾಕ್ರೋ ನನಗೆ. ನೀವು ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಏನೋ ಮಾಡಿದಾನೆ ಮೋದಿ? 217 ಲಕ್ಷ ಅಲ್ಲ ಕಣ್ರೋ, ಅಲ್ಲಿ ಆ ಮಣಿಪುರದಲ್ಲಿ ಹೆಣ್ಮಕ್ಳು ಬಟ್ಟೆ ಬಿಚ್ಚಾಕ್ತಾ ಇದಾರಲ್ಲೋ, ದೇ ಆರ್ ರಿಮೂವಿಂಗ್ ಅಂಡ್ರೆಸ್ಸಿಂಗ್, ಅಲ್ಲ ಬಟ್ಟೆಗಳನ್ನ ತೆಗೆದು ಬೀದಿನಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ನೀವುಗಳು ನೋಡಿದ್ರೆ ಜೈ ಮೋದಿ. ಇಲ್ಲಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ಕೊಳೋದು, ಅಲ್ಲಿ ಮೋದಿ ಅಂತ ಹೇಳೋದು, ಅಲ್ಲಿ ದೇವಸ್ಥಾನ ಅನ್ನೋದು, ಅಲ್ಟಿಮೇಟ್ ಆಗಿ ಯಾವ ನೆಮ್ಮದಿ ಇದಾನೆ ಇಲ್ಲಿ? ನಿಜವಾಗ್ಲೂ ಹೇಳ್ತೀನಿ, ಕೆಟ್ಟ ಕಮೆಂಟ್, ಲಾಕರ್ ಪ್ರೊಫೈಲ್ ಹಾಕೊಂಡು ಕೆಟ್ಟ ಕಮೆಂಟ್ ಹಾಕುವಂತವ್ರು ಖಂಡಿತವಾಗಿ ನೀವು ಯಾರೂ ಕೂಡ ಮನೆಯಲ್ಲಿ ಪುಕ್ಸಟ್ಟೆ ಊಟ ಹಾಕೊಂಡು ಜೀವನ ಮಾಡಾರೆ ಹೊರತು ಈ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಖಂಡಿತ ಕಾಳಜಿ ಇಲ್ಲದಂತ ವ್ಯಕ್ತಿಗಳು ನೀವೆಲ್ಲ. ಆಮೇಲೆ ನಿಮ್ದು ಯಾವುದು ಕೂಡ ನಾವ್ ಯಾರೋ ಲೆಕ್ಕಕ್ಕೆ ತಗೊಳಲ್ಲ. ಕಾರಣ ಯಾಕೆ ಅಂತಂದ್ರೆ, ಹೇಳದ್ನಲ್ಲ, ಓಟ್ ಹಾಕೋನ್ ಎಲ್ಲೋ ಇರ್ತಾನೆ, ಅವ್ನು ಓಟ್ ಹಾಕ್ತಾನೆ. ಖಂಡಿತವಾಗಿ ಈ ರಾಷ್ಟ್ರದಲ್ಲಿ ಬದಲಾವಣೆ ಬೇಕಾಗಿದೆ. ಈ ರಾಷ್ಟ್ರದಲ್ಲಿ ಬದಲಾವಣೆ ಬೇಕು, ರಾಜ್ಯದಲ್ಲಿ ಬದಲಾವಣೆ ಬೇಕು. ಈ 1000 ಕೋಟಿ ಅಂದ್ರೆ 16 ವರ್ಷಗಳಿಂದ ಅಧಿಕಾರ ಮಜಾ ಮಾಡ್ಕೊಂಡ್ ಬಂದ್ರಲ್ಲ, ಅದು ಯಾವನೇ ಆಗಿರ್ಬೋದು, ವಂಶ ಪರಂಪರೆಯಾಗಿ ಅವನನ್ನ ಮನೆ ಕಳಿಸ್ಬೇಕು. ಇನ್ಕ್ಲೂಡಿಂಗ್ ಬಿಜೆಪಿ ಸಾಲ, ಈ ದೇಶವನ್ನ ಸಾಲಕ್ಕೆ ಸಿಕ್ಕಿಸಿರೋ ಬಿಜೆಪಿನ ತೊಲಗಿಸಬೇಕು. ನರೇಂದ್ರ ಮೋದಿನೂ ಅಷ್ಟೇ ಅಧಿಕಾರದಿಂದ ಕೆಳಗಡೆ ಇಳಿಸಬೇಕು. ಬಟ್ ಆ ದಮ್ಮು ತಾಕತ್ತು ವಿರೋಧ ಪಕ್ಷಗಳಲ್ಲಿ, ಇನ್ಕ್ಲೂಡಿಂಗ್ ಆಮ್ ಆದ್ಮಿ ಪಾರ್ಟಿಲಿ ಎಲ್ಲ ಹುಳ ನನ್ನ ಮಕ್ಕಳನ್ನ ಮಡ್ಕೊಂಡು ಎಲ್ಲ ಹುಳಗಳೇ. ಒಬ್ಬನಿಗೂ ಅಷ್ಟೇ, ಒಬ್ಬ ಇನ್ಸ್ಪೆಕ್ಟರ್ಗೆ, ಒಬ್ಬ ಡಿಸಿಗೆ, ಒಬ್ಬ ರಾಜಕಾರಣಿಗೆ ನಿನ್ನ ಯೋಗ್ಯತೆ ಏನು ಅಂತ ಕೇಳುವಂತ ದಮ್ಮಿರೋರು ಯಾವನೂ ಇಲ್ಲ. ಬಿಳೆ ತೋಲು ಅಲ್ಲ, ನನ್ನ ಬಗ್ಗೆ ಮಾತಾಡ್ತಲ್ಲ, ಬಿಳೆ ತೋಲು ಈ ಏನೋ ಮುಖವಾಡ ಹಾಕೊಂಡ್ರು ಅಂತ ಮಾತುಗಳು. ಆ ನಾಲ್ಗೆ ಮೇಲೆ ಕೂಡ ಮುಖವಾಡ ಹಾಕೊಂಡು ಅವನು 6 ತಿಂಗಳಿಂದ ಅವನು ರಾಘವ್ ಚಡ್ಡಾ ಹೊಡೆದಿದ್ದ ಡೈಲಾಗ್ಗಳನ್ನ ನೋಡಿದ್ರೆ ಖಂಡಿತವಾಗಿ ಏನೋ ನಮ್ ದೇಶ ಬದಲಾವಣೆ ಆಗ್ಬಿಡ್ತು ಅಂತ. ಅವ್ನು ಎಲ್ಲೋಗಿ ಸೇರ್ಕೊಂಡ?
ಯಾರನ್ನ ಪ್ರಶ್ನೆ ಮಾಡ್ತಾ ಇದೆ ಇಷ್ಟು ದಿನ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಬಿಜೆಪಿಯನ್ನ, ಯಾವ ಕೇಂದ್ರ ಸರ್ಕಾರ ಬಿಜೆಪಿ ಇದೆ ಅವನ್ನೇ ಪ್ರಶ್ನೆ ಮಾಡ್ತಾ ಇದ್ದ. ಇವತ್ತು ಅವ್ರ ಪಾರ್ಟಿಗೆ ಹೋಗಿ ಅವ್ರ ಬೂಟ್ ನಕ್ಕೊಂಡು ಅಲ್ಲಿ ಹೋದ. ಬದಲಾವಣೆ ಎಲ್ರಿ ಆಗತ್ತೆ? ಬದಲಾವಣೆ ಬದಲಾವಣೆ ಆಗಲ್ಲ. ಈ ಕಾಂಗ್ರೆಸ್ ಅಲ್ಲಿ ವಂಶಾಡಳಿತ, ಬಿಜೆಪಿನಲ್ಲಿ ದುರಾಡಳಿತ. ಅಂದ್ರೆ ಯಾವನಾದ್ರೂ ಪರವಾಗಿಲ್ಲ, ಬನ್ನಿ, ಒಟ್ನಲ್ಲಿ ಅಧಿಕಾರ ಬೇಕು. ನರೇಂದ್ರ ಮೋದಿಗೆ ಇನ್ನೊಂದು ಟರ್ಮ್ ಅಧಿಕಾರ ಬೇಕು. ಏನಕ್ಕೆ ಅಂತಂದ್ರೆ ಮಾಡಿರೋ ಅಂತ ಕರಪ್ಷನ್ ಆಗಿರೋ ಅಂತ ಲೂಟಿಕೋರತನ ಆಗಿರ್ಬೋದು, ಅದು ಬೇರೆ ಒಂದು ಪಕ್ಷ ಬಂದ್ರೆ ಇವರೆಲ್ಲ ಹೋಲ್ಸೇಲ್ ಜೈಲಿಗೆ ಹೋಗ್ತಾರೆ. ಹಾಗಾಗಿನೇ ಬಿಜೆಪಿಗೆ, ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಗೆ ಇನ್ನೊಂದು ಟರ್ಮ್ ಬೇಕು. ಎಲ್ಲಾರನ್ನು ಯಾರ್ಯಾರು ಸಿಗ್ತಾರೋ ಅವ್ರಗಳನ್ನೆಲ್ಲ ತಗೊಂಡೋಗಿ ಪಾರ್ಟಿಗೆ ಹಾಕಂತ ಇದ್ರೆ, ಕಾಂಗ್ರೆಸ್ ಅವರು ಅವ್ರ ವಂಶಾಡಳಿತ ಬಿಟ್ರೆ ಬೇರೆ ಯಾರಿಗೂ ಬಿಡಲ್ಲ. ಕಾಂಗ್ರೆಸ್ ಒಂಥರ ಆಡಳಿತ, ಬಿಜೆಪಿ ಅವ್ರದೊಂಥರ ಆಡಳಿತ. ಇವ್ರಿಬ್ಬರಿಗೂ ಓಟ್ ಹಾಕ್ತಾ ಇರೋಂತ ಸಾಮಾನ್ಯ ಜನರ ಗತಿ ದೇವ್ರೇ ಗತಿ. ನಮಗಂತೂ ಗೊತ್ತಿಲ್ಲ, ದೇವ್ರೇ ಗತಿ ಅಂತ ಹೇಳುತ್ತಾ ಒಂದಂತೂ ನಿಜ, ಕರ್ನಾಟಕಕ್ಕೆ ಆಗಿರ್ಬೋದು, ಭಾರತಕ್ಕೆ ಆಗಿರ್ಬೋದು, ಸಾಮಾನ್ಯ ಜನರು ಅಧಿಕಾರ ಹಿಡಿಲೇಬೇಕು. ಇಲ್ಲ ಅಂತಂದ್ರೆ ಖಂಡಿತವಾಗಿ ಈ ಬಿಜೆಪಿ, ಕಾಂಗ್ರೆಸ್, JDS ಇವುಗಳು ಏನಿದ್ದಾರೆ ಖಂಡಿತವಾಗಿ ನಿಮ್ಮ ಭವಿಷ್ಯವನ್ನಂತೂ ಹಾಳು ಮಾಡಿದ್ದಾರೆ. ಆಮೇಲೆ ನಿಮ್ಮ ಮಕ್ಕಳ ಭವಿಷ್ಯನೂ ಸಹ ಹಾಳು ಮಾಡಿಬಿಡ್ತಾರೆ. ವಿ ವಿಲ್ ನಾಟ್ ಸೆಟ್. ನಾನು ಈ ನಡುವೆ ಲೈವ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ನಾನೂ ಕೂಡ ಒಂದು ಸೊಲ್ಯೂಷನ್ ಅಂದ್ರೆ ಇದಕ್ಕೆ ಉತ್ತರಗಳನ್ನ ಹುಡುಕ್ತಾ ಇದ್ದೀವಿ, ದಾರಿನ ಮಾಡ್ತಾ ಇದ್ದೀವಿ. ಇದಕ್ಕೊಂದು ಆಲ್ಟರ್ನೇಟಿವ್ ಬೇಕೇ ಬೇಕು. ಈ ಸಿದ್ದರಾಮಯ್ಯ, ಈ DK ಶಿವಕುಮಾರ್, ಈ ಯಡಿಯೂರಪ್ಪ, ಈ ಕುಮಾರಸ್ವಾಮಿ ಖಂಡಿತವಾಗಿ ಒಬ್ಬನಾದ ಮೇಲೆ ಒಬ್ಬನ ಅಧಿಕಾರ ರೀ. ಕುಮಾರಸ್ವಾಮಿ ಮನೆ ಹೇಳ್ತಾನೆ ನಾನು 5,000 ಕೊಡ್ತೀನಿ ಅಂತ. ಏನ್ ಇವ್ರ ಮನೆಯಿಂದ ತಗೊಂಬಂದ್ ಕೊಡ್ತಾನೆ ಕುಮಾರಸ್ವಾಮಿ? ಅಲ್ರಿ, ಸಾಲದಲ್ಲಿದೆ ರಾಜ್ಯ ಸರ್ಕಾರ, ಶೋಷಣೆ ನಡೀತಾ ಇದೆ, ಕ್ರೈಮು, ರೇಪು ಮುಗಿಲು ಮುಟ್ಟಿದೆ, ದಿವಾಳಿತನ ಆಗಿದೆ. ಮತ್ತೆ ಸರ್ಕಾರಿ ನೌಕರರು ಡಕಾಯ್ತಿರ್ತಾರ, ಲಂಚ ಇಲ್ಲ ಅಂದ್ರೆ ಯಾವನು ಕೆಲಸ ಮಾಡಲ್ಲ. ಒಂದೊಂದು ಪೊಲೀಸ್ ಸ್ಟೇಷನ್ ಕರ್ನಾಟಕದಲ್ಲಿ ಮಾಫಿಯಾ ಆಗಿ ನಿಂತಿದೆ. ಜನರಿಗೆ ಹಿಂಸೆ ಕೊಟ್ಕೊಂಡು ಅವ್ರಗಳಿಗೆ ಮಾಡಬಾರ್ದು ಮಾಡ್ಕೊಂಡು ಇವತ್ತು ಜನ ಒಬ್ಬ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ತಗೊಳಕಂಡ್ರೆ ಪಟಾಕಿ ಹೊಡೆಯುವಂತ ಪರಿಸ್ಥಿತಿಗೆ ಬಂದು ಇವತ್ತು ಕರ್ನಾಟಕ ನಿಂತಿದೆ. ಶೋಚನೀಯ ಪರಿಸ್ಥಿತಿ ನಾವಿದ್ದೀವಿ. ವಿ ಆರ್ ಇನ್ ಎ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಹಾಗಂತ ದ ವರ್ಸ್ಟ್ ಪಾರ್ಟ್ ಅಂತಂದ್ರೆ ಈ ಕಾಂಗ್ರೆಸ್ಸಿಗರು ಈ ವಂಶ ಪಾರಂಪರ್ಯವನ್ನ, ಈ ವಿರೋಧ ಪಕ್ಷ, ಈ ಕಾಂಗ್ರೆಸ್ ಅವರು ವಂಶ ಪಾರಂಪರ್ಯವನ್ನ ಬಿಡಲ್ಲ, ಬಿಜೆಪಿ ತನ್ನ ದುರಾಡಳಿತವನ್ನ ಬಿಡಲ್ಲ. ಇವರಿಬ್ಬರಿಂದ ಇಡೀ ದೇಶವೇ ಹಾಳಾಗೋಗಿದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಐ ಡೋಂಟ್ ಬಿಲಾಂಗ್ ಟು ಎನಿ ರಿಲಿಜನ್ ಆರ್ ಐ ಡೋಂಟ್ ಬಿಲಾಂಗ್ ಟು ಎನಿ ಕ್ಯಾಸ್ಟ್. ಇದು ನಮ್ಮ ದೇಶ, ನಾನೊಬ್ಬ ಭಾರತೀಯ, ಇಷ್ಟೇ ನನ್ಗೆ ಗೊತ್ತಿರೋಂಥದ್ದು. ನೀವು ಯಾವನ್ ಏನನ, ನಾನು ಈ ಜಾತಿ ಅನ್ಕೊಳ್ಳಿ, ಈ ಧರ್ಮ ಆದ್ರೂ ಅನ್ಕೊಳ್ಳಿ, ನನಗೇನು ಸಮಸ್ಯೆ ಇಲ್ಲ. ಐ ಆಮ್ ಎನ್ ಇಂಡಿಯನ್, ಐ ಬಿಲಾಂಗ್ ಟು ಇಂಡಿಯಾ ಅಂಡ್ ಐ ಆಮ್ ಎನ್ ಇಂಡಿಯನ್. ನಾನೊಬ್ಬ ಭಾರತೀಯ ಬಿಟ್ರೆ ಬರೀ ಏನೂ ಅಲ್ಲ. ಬಟ್ ಈ ಪರಿಸ್ಥಿತಿಗಳನ್ನ ನೋಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನಿಜವಾಗ್ಲೂ ಈಗಲೂ ಕೂಡ ವಿಡಿಯೋ ಮಾಡಬಾರದು ಅಂತಾನೆ ಇದೆ. ಬಟ್ ಐ ಡೋಂಟ್ ನೋ, ದೇರ್ ವಾಸ್ ಲಾಟ್ ಆಫ್ ಮೆಸೇಜಸ್ ಈ ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇಲ್ಲಾಗಿರ್ಬೋದು. ನಮಗೆ ನಾವು ಹಾಕಿರೋ ಓಟು ಯೋಗ್ಯನಿಗೆ ಹೋಗ್ಬೇಕು, ನಾವು ಕಟ್ತಾರ ಟ್ಯಾಕ್ಸ್ ನಮ್ಗೆ ವಾಪಸ್ ಬರಬೇಕು. ಎರಡೂ ಆಗ್ತಾ ಇಲ್ಲ. ನಾವು ಯೋಗ್ಯನಿಗೆ ಓಟ್ ಆಗ್ತಾ ಇಲ್ಲ, ಯಾಕೆಂದ್ರೆ ಅಯೋಗ್ಯರೇ ಇದ್ದಾರೆ. ಇನ್ನೊಬ್ಬ ಯಾರಾದ್ರೂ ಒಳ್ಳೆ ಬರಕ್ಕೆ ಯಾರೂ ಬಿಡ್ತಾ ಇಲ್ಲ. ಬಟ್ ಇಲ್ಲಿವರೆಗೆ ಬಂದಿದ್ದೀವಿ. ಐ ಹ್ಯಾವ್ ಕಮ್ 25 years ಆಫ್ ಮೈ ಜರ್ನಿ. ಒಬ್ಬ ಹೋರಾಟಗಾರನಿಂದ ಹಿಡಿದು ಇವತ್ತು ಒಬ್ಬ ರಾಜಕಾರಣಿ, ಒಬ್ಬ ಡಿಕ್ಲೇರ್ಡ್ ರಾಜಕಾರಣಿ. ಯಾಕಂದ್ರೆ 2019 MP ನಿಂತ್ಕೊಂಡಾಗ 8,500 ಓಟ್ ತಗೊಂಡೆ. ಸೊ ಪೀಪಲ್ ಹ್ಯಾವ್ ಡಿಸೈಡೆಡ್ ಐ ಆಮ್ ಎ ಪೊಲಿಟಿಷಿಯನ್ ಅಂತ. ಇಲ್ಲಿವರೆಗೆ ಬಂದಿದ್ದೀವಿ. ನನಗೆ ನನಗೆ ಈ ಚಾನೆಲ್ ಎಲ್ಲ ಕೂತ್ಕೊಂಡು ಪುಂಗ್ತಾರಲ್ಲ, ದುಡ್ಡು ಇಸ್ಕೊಳ್ಳೋದೆಲ್ಲ ಬಿಜೆಪಿ ಕಾಂಗ್ರೆಸ್ ಹತ್ರ. ಆಮೇಲೆ ಕೆಲವು ಸಾಯಂಕಾಲ 9 ಗಂಟೆಗೆ ಒಬ್ಬ ಹಿಂಗ್ ಪುಂಗ್ತಾನೆ ಅಂತಾರೆ, ಪುಂಗ್ಲಿ ಅಂತಂದ್ರೆ ನಿಜವಾಗ್ಲೂ ಹಂಗೆಲ್ಲ ಆತರ ಪುಂಗಕ್ಕೆ ಬರಲ್ಲ. ಆಮೇಲೆ ದುಡ್ಡು ಇಸ್ಕೊಳ್ಳೋದು, ಒಂದ್ ಕಡೆ ಸ್ಪಾನ್ಸರ್ ಇಸ್ಕೊಳ್ಳೋದು ಚಾನಲ್ಗೆ, ಇನ್ನೊಂದ್ ಕಡೆ ರಾತ್ರಿ 9 ಗಂಟೆಗೆ ಏನೋ ಬೈಕ್ ಬಂದಿದ್ ಮಾತಾಡೋದು. ನನ್ಗೆ ಆತರ ಮಾತಾಡಕ್ ಬರಲ್ಲ. ಐ ಆಮ್ ಎ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಐ ಬಿಲೀವ್ ಇನ್ ಮೈಸೆಲ್ಫ್, ಐ ಬಿಲೀವ್ ಇನ್ ಮೈ ಇಂಟಿಗ್ರಿಟಿ ಅಂತ ಹೇಳ್ತಾ, ಒಂದಂತೂ ನಿಜ, ಈ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಬದಲಾವಣೆ ಅವಶ್ಯಕತೆ ಇದೆ. ಈ ರಾಜಕಾರಣಿಗಳನ್ನ ಗುಡಿಸಿ ಕಸದ ಡಬ್ಬಕ್ಕೆ ಬಿಸಾಕುವಂತ ಅವಶ್ಯಕತೆ ಇದೆ. ಇಲ್ಲ ಅಂತಂದ್ರೆ ನಿಮ್ಮ ಜೀವನವಂತೂ ಕೊನೆ ಮಾಡಿದರೆ, ನಿಮ್ಮ ಮಕ್ಕಳ ಜೀವನವನ್ನು ಕೂಡ, ನಿಮ್ಮ ಮಕ್ಕಳ ಭವಿಷ್ಯನೂ ಕೂಡ ಮುಗಿಸ್ಬಿಡ್ತಾರೆ. ಆ ಮಟ್ಟಕ್ಕೆ ಬಂದಿದೆ. ನಾವೆಲ್ಲ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ. ವಿ ಆರ್ ಬಿಕಮಿಂಗ್ ಯುವರ್ ವಾಯ್ಸ್. ಈ ಒಂದು ಕಿತ್ತೋಗಿರೋ ಸಮಯದಲ್ಲಿ ನೋಡೋದಲ್ಲ, ಈ ಬಿಜೆಪಿ ಇಡೀ ದೇಶವನ್ನ ಗುಂಡಾಂತರ ಮಾಡಿಟ್ಟಿದೆ. ಅದ್ರಲ್ಲಿ ಏನು ಡೌಟ್ ಇಲ್ಲ. ಅಲ್ಲ ರೀ, 217 ಲಕ್ಷ ಕೋಟಿ ಸಾಲ ಮಾಡಿಟ್ಟವ್ರೆ ಬಿಜೆಪಿ, ಮೋದಿ. ಯಾರ ಅಪ್ಪನ ಆಸ್ತಿ ಮಾಡಿ ತೀರಿಸ್ತಾರೆ? ಬಿಜೆಪಿ ಅವ್ರ ಆಸ್ತಿ ಮಾಡಿ ತೀರಿಸ್ತಾರ? ಇಲ್ಲ ಮೋದಿ ಏನಾದ್ರೂ ಅವ್ರ ಆಸ್ತಿ ಇದೆಯಾ?
ಆಮೇಲೆ ಈ ಸಾಲ ಏನಕ್ಕೆ ಮಾಡಿದ್ರು ನಮ್ಮ ಕೈಲದ್ದು ಸಾಮಾನ್ಯ ಜನರ ಹತ್ರ ದುಡ್ಡಂತೂ ಇಲ್ಲ. ನನಗಿರೋ ಮಾಹಿತಿ ಪ್ರಕಾರ ಸಾಮಾನ್ಯ ಜನರ ಹತ್ರ ದುಡ್ಡಂತೂ ಇಲ್ಲ. ಸಂಬಳ ಬಂದ್ರೆ ಅಥವಾ ತಿಂಗಳಿಗೊಂದ್ಸತಿ ಆಮದಾನಿ ಬಂದ್ರೆ ಒಂದು ವಾರದಲ್ಲಿ ಮುಗಿದೋಗುತ್ತೆ ಅವ್ರ ಜೀವನ ಹೆಂಗೆ. ನಮಗೆ ಬದಲಾವಣೆ ರಾಜಕೀಯ ಬೇಕಾಗಿದೆ. ವಿ ನೀಡ್ ಪೊಲಿಟಿಕ್ಸ್, ಎ ಚೇಂಜ್ಡ್ ಪೊಲಿಟಿಕ್ಸ್. ನಮಗೆ ಬದಲಾವಣೆ ರಾಜಕೀಯ ಭಾರತದಲ್ಲಿ ಕರ್ನಾಟಕದಲ್ಲಿ ಬೇಕಾಗಿದೆ ಅಂತ ಈ ಮೂಲಕ ಹೇಳುತ್ತಾ, ಚಡ್ಡಾ ಹೋಗಿ ಚಡ್ಡಿ ಹಾಕೊಂಡ ನಾವೇನು ಮಾಡಕ್ಕಾಗಲ್ಲ. ಇಂಥ ಅಯೋಗ್ಯರನ್ನೇ ನಾನು ಅರವಿಂದ್ ಕೇಜ್ರಿವಾಲ ಈಸ್ ಎ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಅರವಿಂದ್ ಕೇಜ್ರಿವಾಲ ವೆರಿ ಟ್ಯಾಲೆಂಟೆಡ್ ಪರ್ಸನ್. ನಾನು ಅದರಲ್ಲಿ ಏನು ಎರಡನೇ ಮಾತಿಲ್ಲ. ನಾನು ಅದರಲ್ಲಿರೋ ಕೆಲವರು ಅಯೋಗ್ಯರನ್ನ ಬೈತೀನಿ ಹೊರತು, ಆದರೆ ಅರವಿಂದ್ ಕೇಜ್ರಿವಾಲ ವೆಲ್ ಟ್ಯಾಲೆಂಟೆಡ್ ಪರ್ಸನ್. ನಿಜವಾಗ್ಲೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಅಂತವನನ್ನ ಈ ದೇಶಕ್ಕೆ ಪ್ರಧಾನಿ ಮಾಡಬೇಕು. ಯಾಕೆ ಅಂತಂದ್ರೆ ಈ ಕಾಂಗ್ರೆಸ್ ಅಷ್ಟೇ 50 ಲಕ್ಷ ಕೋಟಿ ಸಾಲ ಮಾಡ್ಕೊಂಡೇ ಬಂದಿದ್ದು. ಇವ್ರೇನ್ ದೊಡ್ಡ ಸಾಚ ಏನಲ್ಲ. ಇವರು ಬಿಜೆಪಿಯವರು ನೀವೇನ್ ಸಾಲ ಮಾಡೋದು ಅಂತೇಳಿ 217 ಲಕ್ಷ ಕೋಟಿ ಅವರು ಸಾಲ ಮಾಡಿಟ್ಟಿದ್ದಾರೆ. ಸಾಲದಲ್ಲಿ ದೇಶವನ್ನ ಮುಳುಗಿಸಿದ್ದಾರೆ, ರಾಜ್ಯವನ್ನ ಮುಳುಗಿಸಿದ್ದಾರೆ, ಜನರನ್ನ ನೋವಿನಲ್ಲಿ ಮುಳುಗಿಸಿದ್ದಾರೆ. ಯಾವ ಜನರ ಮುಖದಲ್ಲೂ ಕೂಡ ಒಂದು ನಗು ಇಲ್ಲ. ಇವತ್ತೆಲ್ಲ ಅವಕಾಶವಾದಿಗಳೇ. ಯಾವನೋ ಒಂದು 6 ತಿಂಗಳು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ದ ಹಲ್ಕಟ್ ರಾಸ್ಕಲ್ಲು ಈಗ ಹೋಗಿ ಅಲ್ಲಿ ಬಿಜೆಪಿ ಸೇರ್ಕೊಂಡ. ಲೆಕ್ಕ ಹಾಕೊಳ್ರಿ, ಈ ದೇಶವನ್ನ ಸಾಲದಲ್ಲಿ ಮುಳುಗಿಸಿರೋ ಬಿಜೆಪಿ, ಈ ದೇಶವನ್ನ ನನ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ಈ ದೇಶವನ್ನ ಸಾಲದಲ್ಲಿ ಮುಳುಗಿಸಿರೋ ಬಿಜೆಪಿ, ಇದೇ ಮೋದಿ ಸರ್ಕಾರ ಅಲ್ಲ ರೀ. ನಿಜವಾಗ್ಲೂ 13 ವರ್ಷದಲ್ಲಿ ಮೈಕ್ ಟಚ್ ಮಾಡಿಲ್ಲ. ಮೀಡಿಯಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದವನು ಈ ದೇಶವನ್ನ 13 ವರ್ಷದಿಂದ ಆಳ್ತಾ ಇದ್ದಾನೆ ಅಂತಂದ್ರೆ, ಇವ್ರನ್ನೆಲ್ಲ ತೊಲಗಿಸದೇ ಇಲ್ಲ ಅಂತಂದ್ರೆ ಖಂಡಿತವಾಗಿ ಈ ದೇಶಕ್ಕೆ ಮತ್ತೆ ಈ ರಾಜ್ಯಕ್ಕೆ ಭವಿಷ್ಯ ಇಲ್ಲ, ನಿಮಗೂ ಭವಿಷ್ಯ ಇಲ್ಲ ಅಂತ ಈ ಮೂಲಕ ಹೇಳುತ್ತಾ, ವಿ ಆರ್ ವರ್ಕಿಂಗ್ 24/7. 24/7 ಕರ್ನಾಟಕದಲ್ಲಿ ಮತ್ತೆ ಈ ರಾಷ್ಟ್ರದಲ್ಲಿ ಒಂದು ಆಲ್ಟರ್ನೇಟಿವ್ ಮಾಡಲೇಬೇಕು ಅಂತ ನಾವು ಕೂಡ ರಾಜಕೀಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ವಿ ವಿಲ್ ಕಮ್ ವಿತ್ ಅನ್ ಆಲ್ಟರ್ನೇಟಿವ್. ನಿಮ್ಮ ಸಹಕಾರ ಖಂಡಿತ ಬೇಕಾಗಿ, ಎಸ್ಪೆಷಲಿ ಯುವ ಜನತೆ. ಬಿಡಿ, ಏನೋ ವಯಸ್ಸಾಗಿರೋರ್ದೇನೋ ಕತೆ ಆಗೋಯ್ತು, ಇನ್ನೊಂದು 10-20 ವರ್ಷ. ಇವತ್ತಿನ ಯುವ ಜನತೆ ನಿಜವಾಗ್ಲೂ ನೀವು ಎಚ್ಚೆತ್ತುಕೊಳ್ಬೇಕು. ನಿಮ್ಗಳಿಗೆ ಓದಬೇಕು ಅಂದ್ರೆ ಸಾಲ ಮಾಡಬೇಕು. ಯಾಕೆ ಅಂದ್ರೆ ಎಜುಕೇಶನ್ ಹ್ಯಾಸ್ ಬಿಕಮ್ ಎ ವೆರಿ ಕಾಸ್ಟ್ಲಿ ಅಫೇರ್. ಇವತ್ತು ಓದಬೇಕಂದ್ರೆ ಎಷ್ಟು ಲಕ್ಷಗಳು ಬೇಕಾಗಿದೆ. ಓದಿದ್ರೆ ಕೆಲಸನೂ ಸಿಗಲ್ಲ, ಪರೋಡಿಗಳ ತರ ಓಡಾಡ್ಕೊಂಡಿರ್ಬೇಕು. ಇವತ್ತು ಕರ್ನಾಟಕ ಡ್ರಗ್ ಮಯವಾಗಿದೆ. ಡ್ರಗ್ಗು, ಕ್ರೈಮು, ಲೂಟಿಕೋರತನ, ಭ್ರಷ್ಟಾಚಾರ, ಆಮೇಲೆ ರಾಜಕಾರಣಿಗಳು ರಾಜ್ಯವನ್ನ ದಿವಾಳಿ ಮಾಡಿದ್ದಾರೆ. ನನ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ಎಚ್ಚೆತ್ಕೊಳ್ಳಿ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಒಂದು ಆಲ್ಟರ್ನೇಟಿವ್ ತಗೊಂಡ್ಬರ್ತೀವಿ. ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ತಗೊಂಡ್ಬರ್ತೀವಿ. ನಿಮ್ಮ ಸಹಕಾರ ಹೀಗೆ ಇರಲಿ. ಬೇರೆ ಏನು, ಇವನ್ ಐ ಆಮ್ ಆಲ್ಸೋ ಹೆಲ್ಪ್ಲೆಸ್. ಇವತ್ತು ನನಗೆ ಪ್ರಶ್ನೆ ಕೇಳಿದ್ರೆ ಏನ್ರಿ ಜಗದೀಶ್ ಇದಕ್ಕೆ ಉತ್ತರ ಅಂತಂದ್ರೆ, ನಮ್ಮ ಹತ್ರ ಯಾರ ಹತ್ರ ಉತ್ತರ ಇಲ್ಲ. ಉತ್ತರವನ್ನ ಹುಡುಕ್ತಾ ಇದೀವಿ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಧ್ವನಿ ಆಗಿದ್ದೀವಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್.